ಶ್ರೀಪಾದ ಒಡೆದ ಸ್ವಾಮೀಜಿಯವರು ಈಗಾಗಲೇ ಶ್ರೀ ದೇವರ ದರ್ಶನದೊಂದಿಗೆ ಪೀಠಾರೋಹಣವಾಗಿದ್ದಾರೆ. ಅವರಿಗೆ ಮಾಲಾರ್ಪಣೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ತದನಂತರದಲ್ಲಿ 3 ದೇವರಿಗೆ ಮಂಗಳಾರತಿ ಪೂಜೆ ನಡೀತಾ ಇದೆ. ಕಾರಣ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಶಾಂತಚಿತ್ತರಾಗಿ ಭಾಗವಹಿಸಿ ಶ್ರೀಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಆಗಮಿಸಿರುವಂತಹ ಕುಮಟಾನಗರದ ಪೇಟೆಯಲ್ಲಿರುವ ಪ್ರಧಾನ ದೇವರಾದ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರಿಗೂ, ಶ್ರೀ ಮುಖ್ಯಪ್ರಾಣ ದೇವರಿಗೂ ಹಾಗೂ ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿ ಅಮ್ಮನವರಿಗೂ, ಶ್ರೀ ಸಂಸ್ಥಾನ ಗೋಕರ್ಣ ಪತ್ರಗಾಳಿ ಜೀವೋತ್ತಮ ಸಂಸ್ಥಾನದ ಆರಾಧ್ಯ ದೇವರಾದ ಶ್ರೀ ರಾಮದೇವ ವೀರವಿಠಲ ದೇವರಿಗೂ ಹಾಗೂ ಇಲ್ಲಿ ಈಗ ವ್ಯಾಸಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಗೋಕರ್ಣ ಪತ್ರಗಾಳಿ ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯ ಸ್ವಾಮೀಜಿಯವರಿಗೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಪರಮಾತ್ಮನು ಸುವರ್ಣ ಪಲ್ಲಕ್ಕಿಯಲ್ಲಿ ಈ ಕ್ಷೇತ್ರಕ್ಕೆ ಒಂದು ದರ್ಶನ ನೀಡಿರುವಂತಹ ಈ ಸುಸಂದರ್ಭದಲ್ಲಿ ಯತಿವರಿಯರ ದಿವ್ಯ ಉಪಸ್ಥಿತಿ ಇದೆ. ಕುಮಟಾದ ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನದಲ್ಲಿ 70ನೇ ಪುನಃ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವದ ಅಂಗವಾಗಿ 10 ದಿನದ ವಾಸ್ತವ್ಯದಲ್ಲಿರುವಂತಹ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಈ ಒಂದು ವಿಜೃಂಭಣೆಯ ಸನ್ನಿವೇಶದ ಸಂದರ್ಭದಲ್ಲಿ ಭೇಟಿ ನೀಡಿದ್ದಾರೆ. ಪರಪೂಜ್ಯ ಗುರುವರಿಯರಿಗೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತದ ವತಿಯಿಂದ, ಅರ್ಚಕರ ವತಿಯಿಂದ, ಸಿಬ್ಬಂದಿ ಹಾಗೂ ಸಕಲ ಭಕ್ತಜನರ ವತಿಯಿಂದ ಗೌರವಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಸ್ವಾಮೀಜಿಯವರೊಂದಿಗೆ ಆಗಮಿಸಿದಂಥ ಮಠದ ಶಿಷ್ಯವರ್ಗ, ಕುಮಟಾ ಪೇಟೆಯ ದೇವಾಲಯಗಳ ಅಧ್ಯಕ್ಷರು, ಆಡಳಿತ ಸಮಿತಿಯವರು, ದೇವಿಯಲ್ಲಿ ನಡೆದುಕೊಳ್ಳುವ ಎಲ್ಲ ಸಮಾಜ ವರ್ಗದವರು, ಮಿತ್ರ ಮಂಡಳಿಯವರು, ಮಹಿಳಾ ಸ್ವಯಂ ಸೇವಕ ವರ್ಗದವರು ಮತ್ತು ಆಗಮಿಸಿದ ಎಲ್ಲ ಭಕ್ತಜನರಿಗೆ ಸ್ವಾಗತವನ್ನು ಬಯಸ್ತೇನೆ. ಗುರುವರಿಯರ ಆಗಮನ ಈ ಕ್ಷೇತ್ರಕ್ಕೆ ಆದದ್ದು ಈಗ 3ನೇ ಸಲ. 2019 ಮಾರ್ಚ್ ತಿಂಗಳಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವರ ಮೂಲ ಪ್ರತಿಷ್ಠೆ ಅಂದರೆ 1942ರಲ್ಲಾದಂಥ ಪ್ರತಿಷ್ಠೆಯ ಅಮೃತ ಮಹೋತ್ಸವ ಸಂಪನ್ನಗೊಂಡ ಬೆನ್ನಲ್ಲೇ ಎಳನೀರು ಸಂಸ್ಥಾನದ ಬೃಂದಾವನಸ್ಥ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಇಲ್ಲಿ ವಾಸ್ತವ್ಯದ
ಸಂದರ್ಭದಲ್ಲಿ ಆಗ ಪರಮ ಪೂಜ್ಯ ವೃಂದಾವನಸ್ಥ ತಮ್ಮ ಗುರುವರರಾದ ಶ್ರೀಮದ್ ವಿದ್ಯಾಧಿರಾಜ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರೊಂದಿಗೆ ಪರಮ ಪೂಜ್ಯ ವಿದ್ಯಾಧೀಶ ಸ್ವಾಮೀಜಿಯವರು ಇಲ್ಲಿ ಕಾಟಾಲ್ ಸಂಸ್ಥಾನದ ಮುಖಾಮದಿಂದ ಇಲ್ಲಿ ಆಗಮಿಸಿ ಇದೇ ಸ್ಥಳದಲ್ಲಿ ಜರುಗಿದ ಸಭೆಯಲ್ಲಿ ಭಾಗವಹಿಸಿದ್ದರು. ಅಂದು ನಮಗೆ ಮೂರು ಸ್ವಾಮೀಜಿಯವರ ಸಮಾಗಮನ ಸನ್ನಿವೇಶ ಖುಷಿ ನೀಡಿತ್ತು. ಅದರ ನಂತರ 2022 ಸೆಪ್ಟೆಂಬರ್ 16ರಂದು ಇಲ್ಲಿ ಜರುಗಿದ ವಾರ್ಷಿಕ ಪುಷ್ಪ ಪೂಜೆಯ ಸಂದರ್ಭದಲ್ಲಿ ಶ್ರೀಗಳವರು ಆಗಮಿಸಿ ಹರಸಿದ್ದರು. ಆಗ ಅವರು ಕುಮಟಾದ ಶ್ರೀ ಶಾಂತಿಯಾಗಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ಚಾತುರ್ಮಾಸ ವ್ರತ ಕೈಗೊಂಡಿದ್ದರು. ಪರಮ ಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರು ಶಿಷ್ಯ ಸ್ವೀಕಾರದ ನಂತರ ಅತ್ಯಂತ ಅಲ್ಪಾವಧಿಯಲ್ಲಿ ತಮ್ಮ ವಿದ್ವತ್ತನ್ನು ಬೆಳೆಸಿಕೊಂಡು ತಮ್ಮ ಗುರುಗಳ ಮತ್ತು ಶಿಷ್ಯ ವರ್ಗದವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಿರಿಯ ಗುರುಗಳು 2020ರಲ್ಲಿ ವೃಂದಾವನಸ್ಥರಾದ ಮೇಲೆ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ 24ನೇ ಯತಿವರಿಯರಾಗಿ ಪೀಠಾರೋಹಣಗೈದು ಅನೇಕ ಶಾಖಾ ಮಠಗಳು ಅಪಾರ ಶಿಷ್ಯವರ್ಗಗಳು ಈ ಮಠದ ಚುಕ್ಕಾಣಿ ಹಿಡಿದು ಅತ್ಯಂತ ನೈಪುಣ್ಯತೆಯಿಂದ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಧಾರ್ಮಿಕತೆ, ಆಧ್ಯಾತ್ಮಿಕತೆ ಮತ್ತು ಆಡಳಿತ ಚತುರತೆಗಳೆಲ್ಲದರಲ್ಲೂ ಮಿಂಚಿ ಜನಮೆಚ್ಚುಗೆ ಪಡೆದಿದ್ದಾರೆ. ತಮ್ಮ ಇಷ್ಟು ಹಿರಿಯ ವಯಸ್ಸಿನಲ್ಲೇ ಸಾಧನೆ, ಅಗಾಧ ಜ್ಞಾನ, ಪ್ರವಚನ ಚತುರತೆ, ದೇವಭಕ್ತಿ, ಶಿಷ್ಯವರ್ಗದೊಂದಿಗೆ ಅನೋನ್ಯತೆ ಮೂಲಕ ನಮ್ಮೆಲ್ಲರ ಅಭಿಮಾನದ ಗುರುವರೆನಿಸಿದ್ದಾರೆ. ಶ್ರೀಮಠದ ಚುಕ್ಕಾಣಿ ಹಿಡಿದ ಕೂಡಲೇ ಮೂಲಮಠ ಪರ್ತಗಾಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಈಗಿನ ಕಾಲಮಾನಕ್ಕೆ ತಕ್ಕಂತೆ ಆಧುನಿಕತೆಯನ್ನು ಅಳವಡಿಸಿ ಮಾಡಿಸುತ್ತಿರುವುದು ಸ್ವಾಮೀಜಿಯವರ ಬುದ್ಧಿಮತ್ತೆಗೆ, ದೂರದೃಷ್ಟಿಗೆ ನಿದರ್ಶನ. ಪರ್ತಗಾಳಿಯಲ್ಲಿ 77 ಫೂಟ್ ಎತ್ತರದ ಭವ್ಯ ಸುಂದರ ಶ್ರೀ ರಾಮ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಅಲ್ಲಿ ಪರ್ತಗಾಳಿ ಮಠದ ಪರಿಸರ ದಕ್ಷಿಣ ಅಯೋಧ್ಯ ಎಂದು ಕರೆಸಿಕೊಳ್ಳುವ ಮಟ್ಟಿಗೆ ಕಾಮಗಾರಿಗಳು ನಡೆಯುತ್ತಿವೆ. ಇದಲ್ಲದೆ ಧರ್ಮ ಜಾಗೃತಿ, ಶಿಷ್ಯ ವರ್ಗದವರ ಆಧ್ಯಾತ್ಮಿಕ ಉನ್ನತಿ ಬಯಸಿ ಗೋಕರ್ಣ ಪರ್ತಗಾಳಿ ಮಠ ಸ್ಥಾಪನೆಯಾಗಿ 550 ವರ್ಷ ಪೂರ್ತಿಯಾಗುತ್ತಿರುವ ಸಂದರ್ಭದಲ್ಲಿ 550 ಕೋಟಿ ಶ್ರೀ ರಾಮತಾರಕ ಜಪ ಪಠಣ ಮಹಾಅಭಿಯಾನವನ್ನು 550 ದಿನಗಳಲ್ಲಿ ಮುಗಿಸುವ ಮತ್ತು ಇದೇ ಬರುವ ನವೆಂಬರ್ ತಿಂಗಳಲ್ಲಿ ಸಂಬಂಧತೆ ಜರುಗಿಸುವ ದೃಢ ನಿರ್ಧಾರ ಮಾಡಿ ಅದೇ ರೀತಿ ಕಾರ್ಯ ನಡೆಯುತ್ತಿರುವುದು ಸ್ವಾಮೀಜಿಯವರ ಸಂಕಲ್ಪ ಶಕ್ತಿಗೆ ಅತ್ಯಂತ ಉತ್ತಮ ಸಾಕ್ಷಿ. ಪರಮ ಪೂಜ್ಯ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಕಳೆದ ವರ್ಷದಿಂದ ನಿರಂತರವಾಗಿ ತಮ್ಮ ಶಾಖಾ ಮಠಗಳಲ್ಲಿ ಮತ್ತು ಬೇರೆ ಬೇರೆ ಗುರುಗಳ ದೇವಸ್ಥಾನಗಳ ಆಮಂತ್ರಣವನ್ನು ಸ್ವೀಕರಿಸಿ ಭೇಟಿ ನೀಡಿದಲ್ಲೆಲ್ಲ ಧರ್ಮ ಜಾಗೃತಿ ಮತ್ತು ಆದರ್ಶ ಜೀವನ ಪಾಲನೆ ಇತ್ಯಾದಿ ಕುರಿತು ಪ್ರವಚನ ನೀಡುತ್ತಿರುವುದರಿಂದ ನಮ್ಮ ಯುವಜನಾಂಗ ಪ್ರಭಾವಿತರಾಗುತ್ತಿರುವುದು ನಮಗೆ ಸಂತೋಷವಿದೆ. ಅಂತೂ ಹಸನ್ಮುಖಿ ತೇಜಸ್ವಿ ಯತಿವರಿಯರು ಇಂದು ನಮ್ಮೊಂದಿಗೆ ಇಲ್ಲಿ ದಿವ್ಯ ಉಪಸ್ಥಿತಿ ನೀಡಿ ಹರಸಲಿರುವುದು ನಮ್ಮ ಸೌಭಾಗ್ಯವೆಂದು ತಿಳಿಯುತ್ತೇನೆ. ಇನ್ನು ಶ್ರೀ ಶಾಂತಿಕಾ ಪರಮೇಶ್ವರ ದೇವಾಲಯದ ಕುರಿತು 2 ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. 7-8 ಶತಮಾನಗಳಿರುವ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯವು ಜಾತಿ ಮತ ಭೇದವಿಲ್ಲದೆ ಹಿಂದೂಗಳ ಆರಾಧನಾ ಶಕ್ತಿಪೀಠವಾಗಿದ್ದು ಕುಮಟಾ ಊರಿನ ಸುತ್ತಮುತ್ತಲಿನ ಊರುಗಳ ಭಕ್ತರು ಇಲ್ಲಿ ನಡೆದುಕೊಳ್ಳುತ್ತಾರೆ. ಗರ್ಭಗುಡಿಯಲ್ಲಿ ಸುಮಾರು 18 ಅಡಿಯಷ್ಟು ಎತ್ತರದ 20 ಅಡಿ ಪರಿಧಿ ಇರುವಂತಹ ಹೊರಲೆ ಹೊತ್ತು ಇದ್ದು ದೇವಿಯ ವಿಗ್ರಹ ವೃತ್ತಿಗೆ ಹೊಂದಿಕೊಂಡಿದೆ. ದೇವರ ಹಕ್ಕಲಿನ ಪ್ರಶಾಂತ ಪರಿಸರದಲ್ಲಿರುವ ಹಿಂದಿನ ಹಂಚಿನ ಚಾವಣಿಯ ಗುಡಿಯು ಜೀರ್ಣಾವಸ್ಥೆಯಲ್ಲಿರುವುದನ್ನು ಮನಗಂಡು 1940ರ ದಶಕದಲ್ಲಿ ದೇವಾಲಯದ ಅಂದಿನ ವಹಿವಾಟುದಾರ ಟ್ರಸ್ಟಿ ಶ್ರೀ ಮಣಪ್ಪ ಪಪ್ಪಯ್ಯಪ್ಪಯ್ಯವರು RCC ಕಟ್ಟಡ ನಿರ್ಮಿಸುವ ಸಾಹಸಕ್ಕೆ ಕೈ ಹಾಕಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ RCC ಸ್ಲ್ಯಾಬ್ ಕೆಲಸ ಈ ಭಾಗದಲ್ಲಿ ಸುಲಭವಿರಲಿಲ್ಲ. ಆಗ ಮುಂಬೈಯಿಂದ ಇಂಜಿನಿಯರ್ ಮತ್ತು ನುರಿತ ಕೆಲಸಗಾರರನ್ನು ಕರೆಯಿಸಿ ಇಲ್ಲಿಯ ಕೆಲಸಗಾರರಿಗೆ ತರಬೇತಿ ನೀಡಿ ಅವರೆಲ್ಲರ ಸಹಕಾರದೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಪ್ರಪ್ರಥಮ RCC ಚಾವಣಿ ಕಟ್ಟಡ ಯೂನಿಯನ್ ಕಾಂಗ್ರೆಸ್ನ ಇತರ ಮಂಟಪ ಗೋಪುರ ಇಲ್ಲಿ ನಿರ್ಮಿಸಿದರು. 1942ರಲ್ಲಿ ಪಾಲ್ಗೊಣ ಶುಕ್ಲ ಅಷ್ಟಮಿಯಂದು ರೋಹಿಣಿ ನಕ್ಷತ್ರದಲ್ಲಿ ಶ್ರೀ ಅಮ್ಮನವರ ಬಿಂಬ ಪ್ರತಿಷ್ಠೆ ನಡೆಯಿತು. ದೇವಿಯ ಶಿಲಾವಿಗ್ರಹ ಜೀರ್ಣವಾದ ಹಿನ್ನೆಲೆಯಲ್ಲಿ ನವಮೂರ್ತಿ ಪುನಃ ಪ್ರತಿಷ್ಠೆ ಜರುಗಿಸಬೇಕೆಂಬ ಜ್ಯೋತಿಷ್ಯ ಮಾರ್ಗ ಮತ್ತು ದೇವಿಯ ಪ್ರಸಾದ ಮುಖೇನ ಸೂಚನೆ ಬಂದು ಅಂದಿನ ವಹಿವಾಟುದಾರ ಟ್ರಸ್ಟಿ ಡಾಕ್ಟರ್ BM ಪೈ ಅವರ ಮುಂದಾಳತ್ವದಲ್ಲಿ 10/3/1984 ಅದು ಕೂಡ ಪಾಲ್ಗೊಣ ಶುಕ್ಲ ಅಷ್ಟಮಿ ರೋಹಿಣಿ ನಕ್ಷತ್ರದಲ್ಲಿ ಶ್ರೀ ಎಡನೀರು ಸಂಸ್ಥಾನದ ಪರಮ ಪೂಜ್ಯ
ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಉದರ ಪ್ರತಿಷ್ಠೆ ವಿಜೃಂಭಣೆಯಿಂದ ನಡೆದದ್ದು ಎಲ್ಲರಿಗೆ ಗೊತ್ತಿದೆ. ಅದೇ ಸಮಯದಲ್ಲಿ ದೇವಾಲಯದ ಎದುರುಗಡೆ ಮುಂಟಾದಲ್ಲಿ ಒಂದು ಸುಸಜ್ಜಿತ ಕಲ್ಯಾಣ ಮಂಟಪ ಉದ್ಘಾಟನೆಗೊಂಡು ಅನೇಕ ಸಾಮಾನ್ಯ ಜನರಿಗೆ ಶುಭ ಶಾಂತಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಾಯವಾಯಿತು. ಇದೇ ಕಲ್ಯಾಣ ಮಂಟಪ ಈಗ ಆಧುನೀಕರಣ ಮತ್ತು ವಿಸ್ತರಣೀಕರಣಗೊಂದೊಂದಿಗೆ ಸಮುದಾಯ ಭವನವಾಗಿ ಮುಂದಿನ 15 ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವುದು ಇಲ್ಲಿ ವಿಶೇಷವಾಗಿದೆ. ಪರಮ ಪೂಜ್ಯ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಇಲ್ಲಿಂದ ನಿರ್ಗಮಿಸುವಾಗ ಈ ನವೀಕೃತ ಸಮುದಾಯ ಭವನದಲ್ಲಿ ಪಾದಸ್ಪರ್ಶ ಮಾಡಿ ವೀಕ್ಷಿಸಲು ಒಪ್ಪಿರುವುದು ನಮಗೆ ಖುಷಿ ಇದೆ. ಬಹಳಷ್ಟು ಯತಿವರ್ಯರು ಸಂತರು ಈ ಕ್ಷೇತ್ರಕ್ಕೆ ಹಿಂದಿನಿಂದಲೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿ ನೀಡಿ ಆಶೀರ್ವದಿಸಿದುಂಟು. ಕಳೆದ 15-20 ವರ್ಷಗಳಿಂದ ಊರಿನ ಪ್ರಮುಖ ದೇವರಾದ ಶ್ರೀ ವೆಂಕಟರಮಣ ಮತ್ತು ಶ್ರೀ ಹನುಮಂತ ದೇವರ ಒಂದು ಸವಾರಿ ಇಲ್ಲಿ ಬಂದು ಪ್ರಸನ್ನ ಪೂಜೆ ಸ್ವೀಕರಿಸುವ ಪರಿಪಾಠವಿದೆ. ಬಹು ಹಿಂದಿನಿಂದಲೂ ಶ್ರೀ ವೆಂಕಟರಮಣ ದೇವಸ್ಥಾನ ಮತ್ತು ಶಾಂತಿಕಾ ಪರಮೇಶ್ವರಿ ದೇವಸ್ಥಾನಗಳಲ್ಲಿ ಅನೋನ್ಯ ಮೈತ್ರಿ ಇದೆ. ಪ್ರತಿ ವರ್ಷ ಬಂಡಿ ಹಬ್ಬದ ಸಮಯದಲ್ಲಿ ದೇವರ ಕಲಶಗಳು ಶ್ರೀ ವೆಂಕಟರಮಣ ದೇವಸ್ಥಾನದವರೆಗೆ ಹೋಗಿ ಬರುವ ಪದ್ಧತಿ ಇದೆ. ಅಲ್ಲದೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ನಗರೋತ್ಸವದ ಸಮಯದಲ್ಲಿ ದೇವಿಯ ಸವಾರಿ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸ್ವೀಕರಿಸುವ ಪರಿಪಾಠವೂ ಇದೆ. ಇಂದು ಪುನಃ ಈ 3 ದೇವರು ಮತ್ತು ಯತಿವರ್ಯರ ದರ್ಶನ ಭಾಗ್ಯ ನಮಗೆ ಲಭಿಸಿದ್ದು ನಾವು ಧನ್ಯರಾಗಿದ್ದೇವೆ. ಶ್ರೀ ದೇವ ಗುರುಗಳ ಕೃಪಾಶೀರ್ವಾದ ಮತ್ತು ಭಜಕರ ಪೂರ್ಣ ಸಹಕಾರದ ಫಲದಿಂದ ಇಲ್ಲಿ ದೇವಸ್ಥಾನದಲ್ಲಿ ಪರಿವಾರ ದೇವ ಸ್ಥಳಗಳಲ್ಲಿ ಪರಿಸರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು 1984ರಲ್ಲಿ ಜರುಗಿದ ದೇವರ ನವಮೂರ್ತಿ ಪ್ರತಿಷ್ಠಾ ಕಾರ್ಯದ ನಂತರ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ದೇವರಲ್ಲಿ ನಡೆಯುವ ವಿವಿಧ ಎಲ್ಲ ವಿಶೇಷ ಸಂದರ್ಭಗಳಲ್ಲಿ ಅರ್ಚಕರು, ದೇವರಲ್ಲಿ ನಡೆದುಕೊಳ್ಳುವ 9 ಸಮಾಜದ ವರ್ಗದವರು, ಮಿತ್ರ ಮಂಡಳಿಯವರು, ಮಹಿಳಾ ಸ್ವಯಂ ಸೇವಕರು, ಯುವಕರು, ಸೇವಾಕರ್ತರು ತಮ್ಮ ಕೈಜೋಡಿಸಿ ಕಾರ್ಯ ಉತ್ಸವಗಳ ಸಫಲತೆಗೆ ಕಾರಣರಾಗುತ್ತಿರುವುದು ಶ್ಲಾಘನೀಯ. ಪುರಸಭೆ, ಆರಕ್ಷಕ ಇಲಾಖೆ, ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಆರೋಗ್ಯ ಇಲಾಖೆ ಇವರೆಲ್ಲರ ಒಂದು ಸಹಕಾರ ಕೂಡ ಇಲ್ಲಿ ಆಗಾಗ ಲಭಿಸುತ್ತಾ ಇರುತ್ತದೆ. ಈ ದಿನ ವೈಶಾಖ ಶುದ್ಧ ಚೌತಿ ದಿನ ಇಲ್ಲಿ ದೇವಸ್ಥಾನದಲ್ಲಿ ಶ್ರೀ ಗಣೋಹವನ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಮುಂಜಾನೆ. ಈ ವರ್ಷದ ಬಂಡಿ ಹಬ್ಬದ ಕಾರ್ಯಚಟುವಟಿಕೆಗೆ ಇದರಿಂದ ಚಾಲನೆ ಸಿಕ್ಕಂತಾಗಿದೆ. ಮೇ 4ರಿಂದ ಬಂಡಿ ಹಬ್ಬದ ಕಲಶಗಳು ಹೇಳುವುದು ಪ್ರಾರಂಭವಾಗಿ ದಿನಾಂಕ 10 ಮೇ 25ರಂದು ಬಂಡಿ ಹಬ್ಬದ ಕೆಂಡಲ್ ಸೇವೆ ಇರುತ್ತದೆ. ಹಾಗೆಯೇ ಇದೇ ಮೇ 16ರಂದು ಶ್ರೀ ಶಾಂತಿಕಾ ಸಮುದಾಯ ಭವನದ ಲೋಕಾರ್ಪಣೆ ಅಂಗವಾಗಿ ಎಡೆನೀರು ಸಂಸ್ಥಾನದ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಆಗಮಿಸಿ ಸಮುದಾಯ ಭವನದ ವಾರ ಪೂಜೆ ಮಾಡಿ ವಾಸ್ತು ಪ್ರವೇಶ ಮಾಡಲಿದ್ದಾರೆ. ದಿನಾಂಕ 17/5/2025ರಂದು ಸಂಜೆ ದೇವಿಗೆ ಸಂಬಂಧಪಟ್ಟ ಕಥಾ ನೃತ್ಯ ರೂಪಕ ಗಿರಿಜಾ ಕಲ್ಯಾಣ ನುರಿತ ನೃತ್ಯಪಟುಗಳಿಂದ ಪ್ರಸ್ತುತಪಡೆಯಲಿದೆ. ಮತ್ತು ದಿನಾಂಕ 18/5 ಅಂದರೆ ಮೇ 18ರಂದು ಇಲ್ಲಿ ನೂತನ ಶಾಂತಿಕಾ ಸಮುದಾಯ ಭವನದ ಲೋಕಾರ್ಪಣೆಯೊಂದಿಗೆ ಗುರುವಂದನಾ ಸಮಾರಂಭ ಕೂಡ ನಡೆಯಲಿದೆ. ಸಮುದಾಯ ಭವನದ ನಿರ್ಮಾಣದ ಜವಾಬ್ದಾರಿ ವಹಿಸಿದ ಇಂಜಿನಿಯರ್ ಓಂಕಾರ್ ರಾಜು ನಾಯ್ಕ್, ನಿರ್ಮಲಾ ಕನ್ಸ್ಟ್ರಕ್ಷನ್ ಮುಂತಾದವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿದ್ದೇನೆ. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಶ್ರೀ ಕೃಷ್ಣಪ್ಪಯ್ಯವರ ವತಿಯಿಂದ ಸಮುದಾಯ ಭವನದ ಉದ್ಘಾಟನೆಯ ಎಲ್ಲ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಮಾರಂಭದ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೆ ಆಧಾರದ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ಹಾಗೆ ದೇವಸ್ಥಾನದ ಆಡಳಿತ ವತಿಯಿಂದ ಈಗ ಸ್ವಾಮೀಜಿಯವರಿಗೆ ಪಾದಪೂಜೆ ನಡೆಯಲಿದೆ. ಸ್ವಾಮೀಜಿಯವರು ನೆರೆದ ಭಕ್ತ ಸಮೂಹಕ್ಕೆ ಆಶೀರ್ವಚನ ದಯಪಾಲಿಸಬೇಕಾಗಿ ಆಡಳಿತ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಪರಮಪೂಜ್ಯ ಗುರುವರಿಗೆ ಇನ್ನೊಮ್ಮೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಎಲ್ಲರಿಗೂ ಸನ್ಮಂಗಲವಾಗಿ. ಇಂದು ನಾವೆಲ್ಲರೂ ಶ್ರೀಗಳ ಪಾದಪೂಜೆ ಸಲ್ಲಿಸುವ ಸೌಭಾಗ್ಯವನ್ನು ಹೊಂದಿದ್ದೇವೆ. ಈ ಒಂದು ಪಾದಪೂಜೆಯನ್ನು ನೆರವೇರಿಸಿಕೊಡುವಂತೆ ಶ್ರೀ ದೇವಸ್ಥಾನದ ಯಾವತ್ತೂ ಆಡಳಿತ ಧರ್ಮದರ್ಶಿಗಳಾಗಿರುವಂತಹ ಶ್ರೀಯುತ ಕೃಷ್ಣ ಬಾಬಾ ಪೈರವರನ್ನ ವಿನಂತಿಸ್ತಾ ಇದ್ದೇವೆ.
ಬಗೆಯ ಮಹತ್ವಪೂರ್ಣ ಕ್ಷಣ ಶ್ರೀಗಳ ಆಶೀರ್ವಚನ. ಶ್ರೀಗಳ ಬಾಯಿಯಿಂದ ಹರಿದು ಬರುವ ಮಾತುಗಳು ಕೇವಲ ಶಬ್ದವಲ್ಲ, ಅವು ಶಕ್ತಿ, ಶ್ರದ್ಧೆ, ಜ್ಞಾನ ಮತ್ತು ಪ್ರೇರಣೆಯ ರೂಪ. ಅವು ನಮ್ಮ ಜೀವನದ ದಿಕ್ಕು ತೋರಿಸುವ ದೀಪದಂತೆ, ನಮ್ಮ ಚಿಂತನೆಗೆ ಶುದ್ಧತೆ ನೀಡುವ ಗಂಗೆಯಂತೆ, ಮನುಷ್ಯತ್ವವನ್ನು ದೈವತ್ವದ ಕಡೆಗೆ ಕರೆದೊಯ್ಯುವ ಧ್ವನಿಯಂತೆ. ಶ್ರದ್ಧೆಯೊಂದಿಗೆ ಪೂಜ್ಯದ ಆಶೀರ್ವಚನವನ್ನ ಕೇಳಲು ಸಜ್ಜಾಗೋಣ. ಮನಸ್ಸನ್ನು ಶಾಂತಗೊಳಿಸಿ ಆ ಸಂತವಾಣಿ ನಮ್ಮ ಹೃದಯದಲ್ಲಿ ನಾಟಿ ನಮ್ಮ ಬದುಕನ್ನು ಬೆಳಗಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಶ್ರೀಗಳ ಆಶೀರ್ವಚನಕ್ಕಾಗಿ ಅವಕಾಶವನ್ನ ಕಲ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. मंगलम भगवान विष्णु मंगलम मधुसूदन मंगलम देवकी पुत्र मंगलम गरुड़ध्वज श्रीरामं हनुमत सेव्यं श्रीकृष्णं भीमसेवितं श्रीव्यासं श्रीमदानंद तीर्थ संसेवितं भजे. ब्रह्मान्ताः गुरवः साक्षात् इष्टं दैवं श्रियःपतिः आचार्याः श्रीमदाचार्याः सन्तु मे जन्मजन् श्रीगुरुभ्यो नमः. हरि ओಂ. ತಾಯಿ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಸನ್ನಿಧಾನದಲ್ಲಿ ಮೂರನೇ ಬಾರಿ ಈ ವರ್ಷ ಅಥವಾ ಮೂರನೇ ಬಾರಿ ನಮ್ಮ ಆಶ್ರಮ ಸ್ವೀಕಾರದ ನಂತರ ನಾವು ಇಲ್ಲಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈಗ ತಾನೇ ಪ್ರಾಸ್ತಾವಿಕ ವಿಷಯದಲ್ಲಿ ಈ ವಿಷಯವನ್ನ ಹೇಳಿದ್ದಾರೆ. ವಿಶೇಷವಾಗಿ ಮೂರು ಯತಿಗಳು ಕೂಡ ಸಂಗಮ ಆಗಿರುವ ಈ ಒಂದು ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಇಂದಿನ ದಿನ ವೈಶಾಖ ಶುಕ್ಲ ಚತುರ್ಥಿಯ ದಿನ ಪೇಟೆಯ ವೆಂಕಟರಮಣ ದೇವರ ಸವಾರಿ ಹಾಗೂ ಮುಖ್ಯಪ್ರಾಣ ದೇವರ ಸವಾರಿಯು ಇಂದು ದೇವಾಲಯಕ್ಕೆ ಇಲ್ಲಿ ಉಪಸ್ಥಿತ ಗುರುಗಳ ಸನ್ನಿಧಾನದಲ್ಲಿ ಪ್ರಸನ್ನ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳು ಅತ್ಯಂತ ವಿಶೇಷವಾಗಿ ನಡೆದಿರುವುದು ಅತ್ಯಂತ ಸಂತಸದ ವಿಷಯ. ಇಲ್ಲಿ ಆಡಳಿತ ಮಂಡಳಿಯವರು 2-3 ಬಾರಿ ಈ ಕಾರ್ಯಕ್ರಮಕ್ಕೆ ಗುರುಗಳ ಆಗಮನವಾಗಲೇಬೇಕು ಅಂತ ಅನೇಕ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿರೋದ್ರಿಂದ ಇಂದಿನ ದಿನ ನಾವು ಇಲ್ಲಿ ಬರಲಿಕ್ಕೆ ಅನುಕೂಲ ಆಯಿತು. ವಿಶೇಷವಾಗಿ ತಾಯಿ ಶಾಂತಿಕಾ ಪರಮೇಶ್ವರಿ ಆ ದೇವಿಯನ್ನು ನಾವು ತಾಯಿಯ ಸ್ವರೂಪದಿಂದ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳನ್ನೆಲ್ಲ ನಾವು ಮಾಡ್ತೇವೆ. ಯಾಕೆ ಅಂದ್ರೆ ಮನೆಯಲ್ಲಿರುವ ತಾಯಿನೂ ಗೊತ್ತಿದೆ, ಆ ತಾಯಿಯ ಸ್ವಭಾವ ಹೇಗಿದೆ ಗೊತ್ತಿದೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಅಥವಾ ಯಾವುದೇ ರೀತಿಯಾದ ತೊಂದರೆ ಇದ್ರೂ ಕೂಡ ಮಗು ಮೊದಲಿಗೆ ಹೆಸರು ಹೇಳೋದೇನಂದ್ರೆ ತಾಯಿ ಹೆಸರು. ಅಪ್ಪ ಎಷ್ಟೇ ಹಣ ಕೊಟ್ಟರು ಕೂಡ ಮೊದಲಿಗೆ ಏನಾದ್ರೂ ಒಂದು ಗಾಯ ಆಯ್ತಪ್ಪ ಅಥವಾ ಏನಾದ್ರೂ ಭಯ ಆಯ್ತಂದ್ರೆ ಮೊದಲಿಗೆ ಶಬ್ದ ಬರೋದೇನಂದ್ರೆ ತಾಯಿ ಶಬ್ದ, ಅಮ್ಮನ ಶಬ್ದ ಬರುತ್ತೆ. ಅಪ್ಪ ಎಷ್ಟೇ ಹಣ ಖರ್ಚು ಮಾಡಿದ್ರು ಕೂಡ ಅಪ್ಪನ ಹೆಸರು ಬರಲ್ಲ. ಯಾವ ತರ ಬಂದಿದೆಯಾ? ಇಲ್ಲ. ಅಂದ್ರೆ ಹಣ ಮಹತ್ವದಲ್ಲ, ಆ ಸಂಬಂಧ, ಆ ಪ್ರೀತಿ, ಆ ಕನಿಕರ, ಆ ತಾಯಿಗೂ ಆ ಮಗುವಿಗೂ ಇರುವ ಸಂಬಂಧ ಬೇರೆ ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ನಿಮಗೆ ಸಿಗಲ್ಲ. ಅಂತಹ ಸಂಬಂಧ ಆ ದೇವಿಗೂ ಮತ್ತು ಇಲ್ಲಿ ಇರುವ ಎಲ್ಲಾ ಭಕ್ತಾದಿಗಳು ಇರುವ ಸಂಬಂಧ ಅಂದ್ರೆ ತಾಯಿ ಮತ್ತೆ ಮಗುವಿನ ಸಂಬಂಧ. ಏನೇ ಕಷ್ಟ ಬಂದು ಮೊದಲೇ ನೆನಪಾಗೋದು ಗ್ರಾಮ ದೇವಿ ಶಾಂತಿಕಾ ಪರಮೇಶ್ವರಿ. ವೆಂಕಟರಮಣ ದೇವರಿದ್ದಾರೆ, ಮುಖ್ಯ ಪ್ರಾಣ ದೇವರಿದ್ದಾರೆ, ಅನ್ಯ ಕುಲದೇವಸ್ಥಾನ ಎಲ್ಲ ಇದೆ. ಆದ್ರೆ ಈ ಶಾಂತಿಕಾ ಪರಮೇಶ್ವರಿ ಈ ಊರಿನ ಕುಂಟಾ ಊರಿನ ಗ್ರಾಮ ದೇವಿಯಾಗಿ ಇಲ್ಲಿ ವಿರಾಜಿಸಿದ್ದಾರೆ. ಆದ್ದರಿಂದ ಇಲ್ಲಿ ಕುಂಟಾದಲ್ಲಿರುವ ಎಲ್ಲರಿಗೂ ಕೂಡ ಸಂಬಂಧಪಟ್ಟ ತಾಯಿಯಾಗಿದ್ದಾರೆ. ಆದ್ದರಿಂದ ಏನೇ ಒಂದು ಕಷ್ಟ ಬಂದರೂ ಕೂಡ ನಾವು ಶಾಂತಿಕಾ ಪರಮೇಶ್ವರಿ ಅಥವಾ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನಾದ್ರೂ ಬಂದ್ರೆ ಗ್ರಾಮ ದೇವಿಗೆ ಹೋಗಿ ಏನಾದ್ರೂ ಒಂದು
ಫಲತಾಂಬೂಲ ಇಟ್ಕೊಂಡ್ ಬನ್ನಿ ಅಥವಾ ಒಂದು ಏನಾದ್ರೂ ಒಂದು ಹರಿಕೆಯನ್ನ ಮಾಡ್ಕೊಂಡ್ ಬನ್ನಿ ಅಂತ ಈ ರೀತಿಯಾದ ಒಂದು ಸಂದರ್ಭ ನೀವು ಕೇಳಿರ್ಬೋದು. ಈ ರೀತಿಯಾದ ಒಂದು ಸಂಬಂಧ ಈ ದೇವಸ್ಥಾನಕ್ಕಿದೆ. ತಾಯಿ ಅಂದ್ರೆ ಹೇಗೆ ಅಂದ್ರೆ ಮನೆಯಲ್ಲಿರುವ ತಾಯಿ ಅವಳು ಕೂಡ ತಾಯಿನೇ, ಸ್ತ್ರೀ ಸ್ವರೂಪರಾಗಿದ್ದಾಳೆ. ಆದ್ರೆ ವ್ಯತ್ಯಾಸ ಏನಂದ್ರೆ ಮನೆಯಲ್ಲಿರುವ ತಾಯಿ ಮಗುವನ್ನ ರಕ್ಷಣೆ ಮಾಡೋದು ಮನೆಯಲ್ಲಿ ಮಾತ್ರ, ಸಾಧ್ಯವಾದ್ರೆ ಹೊರಗಡೆ ಅಂಗಣದಲ್ಲಿ ಅಥವಾ ಬೇರೆ ಕಡೆ ಸ್ವಲ್ಪ ಅಷ್ಟೇ. ಆದ್ರೆ ಅದೇ ಮಗು ಶಾಲೆಗೆ ಹೋದ್ರೆ, ಕಾಲೇಜಿಗೆ ಹೋದ್ರೆ, ಬ್ಯಾಂಗ್ಳೂರಿಗೆ ಹೋದ್ರೆ, ಅಮೆರಿಕಾಗೆ ಹೋದ್ರೆ ಅಲ್ಲಿ ತಾಯಿ ಬರ್ಲಿಕ್ಕೆ ಆಗ್ತಾರ? ಇಲ್ಲ. ಅವಾಗ ಯಾವ ತಾಯಿ ಬೇಕು? ಇದೇ ಶಾಂತಿಕಾ ಪರಮೇಶ್ವರಿ ತಾಯಿ ಬೇಕು, ನನ್ನ ಮಗುವಿಗೆ ರಕ್ಷಣೆ ಮಾಡುವ. ಅದಕ್ಕಾಗಿ ಮನೆಯಲ್ಲಿರೋ ತಾಯಿಗೆ ಕೇವಲ ತಾಯಿ ಅಂತ ಹೆಸರು, ಮಾತಾ ಅಂತ ಅಷ್ಟೇ ಹೇಳ್ತೇವೆ. ಆದ್ರೆ ಈ ತಾಯಿ ನಾವೇನ್ ಹೇಳ್ತೇವೆ? ಜಗನ್ಮಾತಾ ಅಂತ ಹೇಳ್ತೇವೆ. ತಾಯಿ ಜಗನ್ಮಾತಾ ಅಂತ ಹೇಳಲ್ಲ. ಯಾವ್ದಾದ್ರು ಹೇಳಿದ್ರ ತಾಯಿಗೆ ಜಗನ್ಮಾತಾ ಅಂತ, ಜಗದಂಬ ಅಂತ ಹೇಳಿದ್ರ? ಇಲ್ಲ. ಇಲ್ಲಿ ಮಾತ್ರ ಶಾಂತಿಕಾ ಪರಮೇಶ್ವರಿ ತಾಯಿಗೆ ಹೇಳುವಾಗ ಜಗನ್ಮಾತೆ, ಜಗದಂಬ ಅಂತ ಸಂಬೋಧನೆ ಮಾಡ್ತಾರೆ. ಯಾಕೆ ಅಂದ್ರೆ ನೀವು ಎಲ್ಲೇ ಇದ್ರೂ ಕೂಡ, ಜಗತ್ತಿನಲ್ಲಿ ಎಲ್ಲೇ ಇದ್ರೂ ಕೂಡ ಆ ತಾಯಿ ನಿಮ್ಮನ್ನ ರಕ್ಷಣೆ ಮಾಡ್ತಾಳೆ. ಮನೆಯಲ್ಲಿರುವ ತಾಯಿ ಮನೆಯಲ್ಲಿ ಮಾತ್ರ, ಸಾಧ್ಯವಾದ್ರೆ ಹೊರಗಡೆ ಸ್ವಲ್ಪ ಹೊರಗಡೆ ಏನಾದ್ರೂ ಇದ್ರೆ ಏನಾದ್ರೂ ವ್ಯವಸ್ಥೆ ಮಾಡ್ಬೋದು. ಆದ್ರೆ ಶಾಲೆಗೆ ಹೋದಾಗ ಎಲ್ಲೋ ಹೋಗ್ತಾ ಇದ್ದಾನೆ ಮಗು, ಅಥವಾ ಕಾಲೇಜಿಗೆ ಹೋಗ್ತಾನೆ, ಬ್ಯಾಂಗ್ಳೂರ್ನಲ್ಲೇ ಹೋಗ್ತಾನೆ 2 ವರ್ಷ 4 ವರ್ಷ ಓದ್ಲಿಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ, ಆಗ ತಾಯಿ ಜೊತೆಯಾಗಿ ಇರಲ್ಲ. ಆಗ ಈ ತಾಯಿ ಯಾವತ್ತು ಹೊರಗಡೆ ಇದ್ರೂ ಕೂಡ ರಕ್ಷಣೆ ಮಾಡ್ತಾಳೆ, ಒಳಗಡೆ ಇದ್ರೂ ಕೂಡ ರಕ್ಷಣೆ ಮಾಡ್ತಾಳೆ. ಇದೇ ಒಂದು ತಾಯಿಯ ಸ್ವಭಾವ ಈ ಶಾಂತಿಕಾ ಪರಮೇಶ್ವರಿ ದೇವಿಗೆ ಇದೆ. ಅದಲ್ಲದೆ ಮಹಾಭಾರತದಲ್ಲಿಯೂ ಕೂಡ ಕಷ್ಟ ಬಂದಾಗ ಪಾಂಡವರು ಪ್ರಾರ್ಥನೆ ಮಾಡಿದ್ದು ದುರ್ಗಾದೇವಿ ಹತ್ರನೇ. ಅಲ್ಲಿ ಒಂದು ಸ್ತೋತ್ರ ಬರ್ತದೆ, ಯುಧಿಷ್ಠಿರ ಪ್ರಾರ್ಥನೆ ಮಾಡಿರುವ ಸ್ತೋತ್ರ, ದುರ್ಗಾ ಸ್ತೋತ್ರ ಅಂತ ಬರ್ತದೆ. ಅದರಲ್ಲಿ ಇದು ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಅನೇಕ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ ಯುಧಿಷ್ಠಿರ. ಯಾಕೆ ಅಂದ್ರೆ ಪಾಂಡವರಿಗೆ 1 ವರ್ಷದ ಅಜ್ಞಾತವಾಸ ಇರುತ್ತೆ. 14 ವರ್ಷ ಅಥವಾ 12, 13 ವರ್ಷ ಅವರಿಗೆ ವನವಾಸ ಇರುತ್ತೆ. ಮತ್ತೆ 1 ವರ್ಷ ಅಜ್ಞಾತವಾಸ ಇರುತ್ತೆ. ಅಜ್ಞಾತವಾಸ ಅಂದ್ರೆ ನಿಮ್ಮ ಐಡೆಂಟಿಟಿ, ನಿಮ್ಮ ಯಾವುದೇ ವಿಚಾರ ಅಥವಾ ನಿಮ್ಮ ಕುಟುಂಬದ ವಿಚಾರ ಅಥವಾ ನಿಮ್ಮ ಹೆಸರು ತಿಳಿಯದೆ 1 ವರ್ಷ ವಾಸ ಮಾಡಬೇಕು. ನಿಮ್ಮ ಸ್ವಭಾವ ಕೂಡ ಜನರಿಗೆ ಗೊತ್ತಾಗಬಾರದು. ಆ ರೀತಿಯಾಗಿ ನಿಮ್ಮ 1 ವರ್ಷವನ್ನ ಕಳೀಬೇಕು ನೀವು. ಅಂದ್ರೆ ಸಂಪೂರ್ಣವಾಗಿ ಅಂಡರ್ ಗ್ರೌಂಡ್ ಅಂತ ಹೇಳ್ತೇವಲ್ಲ, ಯಾರಿಗೂ ಕೂಡ ಈ ವ್ಯಕ್ತಿ ಪಾಂಡವರು, ಈ ಪಂಚ ಪಾಂಡವರು ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ, ಭೀಮ ಇವರೆಲ್ಲ ಎಲ್ಲಿದ್ದಾರೆ, ದ್ರೌಪದಿ ಎಲ್ಲಿದ್ದಾರೆ, ಯಾರಿಗೂ ತಿಳಿಯದೆ ಹಾಗೆ ಆ ರೀತಿಯಾಗಿ 1 ವರ್ಷ ಕಳೀಬೇಕು. ಹಾಗೆ ಕಳೆಯೋದು 13 ವರ್ಷ ಎಲ್ಲರ ಜೊತೆ ಕಳೆಯೋದು ಅಡ್ಡಿಲ್ಲ. ಆದ್ರೆ ತಮ್ಮ ಅಂದ್ರೆ ಪಾಂಡವರು ಅಷ್ಟೊಂದು ಪ್ರಸಿದ್ಧರಾಗಿರುವಾಗ ಅವರನ್ನ 1 ವರ್ಷ ಅಜ್ಞಾತದಲ್ಲಿ ಇಟ್ಟು ವಾಸ ಮಾಡೋದು ತುಂಬಾ ಕಠಿಣ. ಯಾಕಂದ್ರೆ ಭೀಮಸೇನರು ಒಂದೊಮ್ಮೆ ಗದೆ ಎದ್ರೆ ಇದ ಭೀಮ ಅಂತ ಗೊತ್ತಾಗ್ಬಿಡುತ್ತೆ. ಆ ರೀತಿಯಾದ ಸ್ವಭಾವ. ಅರ್ಜುನ ಒಂದು ಬಾಣ ಬಿಡ್ತಾರೆ, ಈ ರೀತಿಯಾದ ಬಾಣ ಬಿಡೋನು ಅರ್ಜುನ ಮಾತ್ರ. ಒಂದು ಬಾಣ ಬಿಟ್ಟರು ಕೂಡ ಈ ವ್ಯಕ್ತಿ ಯಾರು ಅಂತ ಗೊತ್ತಾಗತ್ತೆ. ಹೀಗಿರುವಾಗ 1 ವರ್ಷ ಅಜ್ಞಾತವಾಸ ಮಾಡೋದು ತುಂಬಾ ಕಷ್ಟ. ಆಗ ಪ್ರಾರ್ಥನೆ ಮಾಡುವಾಗ ಈ ರೀತಿಯಾಗಿ ಕಷ್ಟ ಎಲ್ಲ ಇದೆ. 1 ವರ್ಷ ಅಜ್ಞಾತವಾಸ ಮಾಡಬೇಕು, ಯಾರಿಗೂ ತಿಳಿಯದೇ ಇರುವ ಹಾಗೆ ನಾವು ಎಲ್ಲಾ ಪಂಚಪಾಂಡವರು ವಾಸ ಮಾಡಬೇಕು. ಒಂದೊಮ್ಮೆ ಅಜ್ಞಾತವಾಸದಲ್ಲಿ ಯಾರಾದ್ರೆ ಬಂದು ನೀವು ಪಾಂಡವರಲ್ವಾ, ನೀನು ಭೀಮ, ನೀನು ಅರ್ಜುನ ಅಂತ ಹೀಗೆ ಗುರುತು ಹಿಡಿದ್ರೆ ಪುನಃ ಸೇಮ್ 13 ವರ್ಷ ಮತ್ತೆ ವನವಾಸ, 1 ವರ್ಷ ಮತ್ತೆ ಅಜ್ಞಾತವಾಸ ರಿಪೀಟ್ ಆಗತ್ತೆ. ಈ ರೀತಿಯಾದ ಕಂಡೀಷನ್ ಇರುತ್ತೆ. ಆದ್ದರಿಂದ ಅತ್ಯಂತ ಕಷ್ಟ ಸಮಯದಲ್ಲಿ, ಅಂದ್ರೆ ಅತ್ಯಂತ ಕ್ಲಿಷ್ಟಕರವಾದ ಸನ್ನಿವೇಶ. ಇಂತಹ ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿ ಯುಧಿಷ್ಠಿರ ಪ್ರಾರ್ಥನೆ ಮಾಡೋದು ಯಾರಿಗೆ ಅಂದ್ರೆ ಇದೇ ಜಗನ್ಮಾತೆ ಆಗಿರುವ ದುರ್ಗಾದೇವಿ. ಆಗ ದುರ್ಗಾದೇವಿ ಹೇಳ್ತಾರೆ,
ನ ಪ್ರಾಜ್ಞಾಸಂತಿ ಪುರವಃ ನರಾಹ ತನ್ನಿವಾಸಿನಃ ಅಂತ ಹೇಳ್ತಾರೆ. ಮತ್ಪ್ರಭಾವಾಚ ವತ್ಸರ್ವನ್ ವಿರಾಟ ನಗರೇ ಸ್ಥಿತಾನ್ ನ ಪ್ರಾಜ್ಞಾಸಂತಿ ಪುರವಃ ನರಾಹ ತನ್ನಿವಾಸಿನಃ ಅಂತ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಪ್ರಭಾವದಿಂದ ಮತ್ಪ್ರಭಾವಾಚ ವತ್ಸರ್ವ, ನನ್ನ ಪ್ರಭಾವದಿಂದ ನೀವು ವಿರಾಟ್ ನಗರದಲ್ಲಿ ನೀವು ವಾಸ ಮಾಡಿ. ವಿರಾಟ್ ನಗರದಲ್ಲಿ ನೀವು ವಾಸ ಮಾಡಿದರೆ ಅಲ್ಲಿ ಇರುವ ಕೌರವರಾಗಲಿ ಅಥವಾ ಆ ವಿರಾಟ್ ನಗರದಲ್ಲಿರುವ ಜನರಾಗಲಿ ಯಾರಿಗೂ ಕೂಡ ನೀವು ಪಾಂಡವರಂತ ತಿಳಿಯದೆ 1 ವರ್ಷ ಅಜ್ಞಾತವಾಸ ಪರಿಪೂರ್ಣವಾಗುವಂತೆ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ ಅಂತ ತಾಯಿಯಲ್ಲಿ ಅನುಗ್ರಹ ಮಾಡ್ತಾರೆ. ಅಂದ್ರೆ ಪಾಂಡವರು ಕೂಡ ತಮಗೆ ಕಷ್ಟ ಬಂದಾಗ ಹೋಗಿದ್ದಲ್ಲಿ ಅದೇ ತಾಯಿ ಅಂತ ಹೋಗಿ. ಅದನ್ನ ಮಹಾಭಾರತದಲ್ಲಿ ನಾವು ನೋಡ್ಬೋದು. ಕೃಷ್ಣ ಇದ್ರೂ ಕೂಡ, ಕೃಷ್ಣ ಅಲ್ಲೇ ಅಜ್ಞಾತವಾಸದಲ್ಲಿ ಇಲ್ಲ, ಕೃಷ್ಣ ಅನುಗ್ರಹ ಇದ್ರೂ ಕೂಡ ಅವರು ಪ್ರಾರ್ಥನೆ ಮಾಡಿದ್ದು ದುರ್ಗಾದೇವಿ ಹತ್ರ ಹೋಗಿದ್ದು ಯುಧಿಷ್ಠಿರ ಮಹಾಭಾರತದಲ್ಲಿ ಉಲ್ಲೇಖವಿದೆ. ಈ ರೀತಿಯಾದ ಒಂದು ಸಂಬಂಧ ತಾಯಿಗೂ ಮತ್ತೆ ಮಗುವಿಗಿರುತ್ತೆ. ಅದಲ್ಲದೆ ಮತ್ತೊಂದು ಏನಂದ್ರೆ, ನಾವು ತಾಯಿ ಹೇಳಿದ್ರೆ ಬಹುಶಃ ಬಿಡ್ಬೋದು, ಮಧ್ಯದಲ್ಲಿ ಎಲ್ಲಾದ್ರೂ ಬಿಡ್ಬೋದು, ನಾವು ತಾಯಿ ಬಿಡ್ಬೋದು. ಆದ್ರೆ ತಾಯಿ ನಮ್ಮನ್ನು ಹೇಳಿದ್ರೆ ಎಂದಿಗೂ ಅವ್ರು ಬಿಡಲ್ಲ. ಅದಕ್ಕಾಗಿ ತಾಯಿ ನಮ್ಮನ್ನು ಹಿಡಿಯುವಂತೆ ನಾವು ಮಾಡ್ಕೊಳ್ಬೇಕು. ನಾವು ತಾಯಿನ ಹಿಡಿಯೋದಲ್ಲ, ತಾಯಿ ನಮ್ಮನ್ನು ಹಿಡಿಬೇಕು. ಯಾಕಂದ್ರೆ ತಾಯಿ ಮಗುವಿನ ಎಂದಿಗೂ ಬಿಡಲ್ಲ. ಏನೇ ಕಷ್ಟ ಬಂದ್ರು ಕೂಡ ತನ್ನ ಪ್ರಾಣ ಬೇಕಾದ್ರೆ ಅವಳು ಸಹನೆ ಮಾಡ್ಕೊಳ್ತಾಳೆ, ಅದು ಪ್ರಾಣವನ್ನಾದ್ರೂ ಬಿಡ್ತಾಳೆ. ಆದ್ರೆ ಮಗುವಿಗೆ ಯಾವ ರೀತಿಯಾದ ಧಕ್ಕೆಯನ್ನ ಅಥವಾ ಯಾವ ರೀತಿಯ ಕಷ್ಟವನ್ನ ಕೊಡ್ಲಿಕ್ಕೆ ಅವಳು ಬಯಸಲ್ಲ. ಆದ್ರೆ ಮಕ್ಕಳು ಬಹುಶಃ ಮಧ್ಯದಲ್ಲಿ ಎಲ್ಲಾದ್ರೆ ಕೈ ಬಿಡಬಹುದು, ಹೇಳಲಿಕ್ಕಾಗಲ್ಲ. ಸಂದರ್ಭ ಬಂದ ಹಾಗೆ ಸಿಚುವೇಶನ್ ಹೇಗೆ ಬರುತ್ತೆ ಬಹುಶಃ ಬಿಡಬಹುದು. ಎಲ್ಲರೂ ಬಿಡ್ತಾರಂತ ಹೇಳ್ತಾ ಇಲ್ಲ, ಆದ್ರೆ ಇದು ಜಗತ್ತಿನಲ್ಲಿ ನಾವು ನೋಡ್ಬೋದು. ಆದ್ರೆ ತಾಯಿ ಮಾತ್ರ ಎಂದಿಗೂ ಮಗುವಿನ ಕೈಯನ್ನು ಬೀಳಲ್ಲ. ಇದಕ್ಕೆ ಒಂದೇ ಒಂದು ಉದಾಹರಣೆ ಏನಂದ್ರೆ, ಅನೇಕ ಬಾರಿ ಹೇಳ್ತೇವೆ ನಾವು, ಒಂದು ಫ್ಲೈಟ್ ನಲ್ಲಿ ಹೋಗುವಾಗ, ಏರೋಪ್ಲೇನ್ ನಲ್ಲಿ ಹೋಗುವಾಗ ತಾಯಿ ಮತ್ತೆ ಮಗು ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಫ್ಲೈಟ್ ನಲ್ಲಿ ಪ್ರಯಾಣ ಮಾಡ್ತಾ ಹೋಗ್ತಾ ಇರುವಾಗ ಪೈಲಟ್ ಏನಿರ್ತಾನೆ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡ್ತಾನೆ. ಏನ್ ಅನೌನ್ಸ್ಮೆಂಟ್ ಅಂದ್ರೆ, ತಾಂತ್ರಿಕ ದೋಷ ಕಂಡು ಬಂದಿದೆ, ತಾಂತ್ರಿಕ ದೋಷ ಕಂಡಿರುವುದರಿಂದ ಈಗ ವಿಮಾನದಲ್ಲಿರುವ ಎಲ್ಲರೂ ಕೂಡ ಪ್ಯಾರಾಶೂಟ್ ಹಾಕಿ ಕೆಳಗೆ ಇಳಿಬೇಕು, ಎಲ್ಲರೂ ಜಾಗೃತರಾಗಿ ಅಂತ ಪೈಲಟ್ ಅನೌನ್ಸ್ಮೆಂಟ್ ಮಾಡ್ತಾನೆ. ಹೀಗೆ ಅನೌನ್ಸ್ಮೆಂಟ್ ಮಾಡುವಾಗ ಎಲ್ಲರಿಗೂ ಭಯ ಅಲ್ವಾ? ಹಾರ್ತಾ ಇರುವ ವಿಮಾನದಿಂದ ಕೆಳಗೆ ಇಳಿಬೇಕಾದ್ರೆ ಯಾರು ಇಳಿತಾರೆ? ಪ್ಯಾರಾಶೂಟ್ ಇದೆ, ಹೋಗೋದು ಆಯ್ತು. ಪ್ಯಾರಾಶೂಟ್ ಇಲ್ಲ ಅಂದ್ರೆ ಇಳಿಲಿಕ್ಕಾಗತ್ತಾ? ಇಲ್ಲ. ಆಮೇಲೆ ಎಲ್ಲರೂ ಇದು ಮಾಡುವಾಗ ಕೊನೆಗೆ ಇವರೆಲ್ಲೇ ಆಸನಸ್ಥರಾಗಿರ್ತಾರಲ್ಲ, ತಾಯಿ ಮತ್ತೆ ಮಗು, ಅಲ್ಲಿ ಒಂದು ಪ್ಯಾರಾಶೂಟ್ ಏನಂದ್ರೆ ಅದು ಕೆಟ್ಟದಾಗಿರುತ್ತೆ, ಅದರ ಒಂದು ತೂತಾಗಿರುತ್ತೆ, ಅದನ್ನು ಉಪಯೋಗಿಸ್ಲಿಕ್ಕೆ ಆಗಲ್ಲ. ಉಳಿದಿರೋದು ಅದೇ ಒಂದು ಪ್ಯಾರಾಶೂಟ್. ಅದು ತಾಯಿ ಆದ್ರೂ ಉಪಯೋಗಿಸ್ಬೇಕು ಅಥವಾ ಮಗು ಆದ್ರೂ ಉಪಯೋಗಿಸ್ಬೇಕು. ಏನ್ ಮಾಡ್ಬೇಕು ಹಾಗಾದ್ರೆ? ತಾಯಿ ಉಪಯೋಗಿಸ್ಬೇಕಾ ಮಗು ಉಪಯೋಗಿಸ್ಬೇಕಾ? ತಾಯಿ ಏನೇ ಹೇಳ್ತಾರೆ ಅಂದ್ರೆ, ನನ್ನ ಜೀವನ ಆಗಿದೆ, ನನಗೆ ತುಂಬ ಈಗ ವಯಸ್ಸಾಗ್ತಾ ಇದೆ, ಮತ್ತೆ ನಾನು ಬದುಕುಳಿದು ಏನ್ ಮಾಡೋದಿದೆ, ನಿನಗೆ ಇನ್ನೂ ಭವಿಷ್ಯ ಇದೆ, ಆದ್ರಿಂದ ನೀನೇ ಪ್ಯಾರಾಶೂಟ್ ಹಾಕು, ನೀನೇ ಕೇಳಿದ್ರು, ನನ್ನ ಪ್ರಾಣ ಹೋದ್ರೂ ಅಡ್ಡಿಲ್ಲ ಅಂತ ತಾಯಿ ಹೇಳ್ತಾರೆ. ಈ ಕಡೆ ಮಗು ಅಂತ ಇಲ್ಲ, ನೀನು ನನ್ನನ್ನ ಸಂಸ್ಕಾರ ಕೊಟ್ಟು ನನ್ನನ್ನ ಬೆಳೆಸಿ ನನ್ನನ್ನ ಈ ರೀತಿ ಸ್ಥಾನ ಎಲ್ಲ ಕೊಟ್ಟಿದ್ದೀಯ, ಆದ್ದರಿಂದ ನೀನು ಮುಂದೆ ಹೋಗು, ನಾನು ಪ್ರಾಣ ಬಿಡ್ತೇನೆ ಅಂತ ಮಗು ಹೇಳ್ತಾನೆ. ಹೀಗೆ ಉಭಯ ಇದರಲ್ಲಿ ಇರೋದು ಒಂದೇ ಪ್ಯಾರಾಶೂಟ್, ಯಾರಾದ್ರೂ ಒಬ್ರು ಹಾಕ್ಬೇಕು. ಆ ಕಡೆ ಪೈಲಟ್ ಅನೌನ್ಸ್ಮೆಂಟ್ ಆಗ್ತದೆ, ಬೇಗ ಬೇಗ ಹೋಗಿ ಅಂತ. ಯಾರು ಹೋಗ್ಬೇಕಿಲ್ಲ. ತಾಯಿ ಆ ಕಡೆ ಹೇಳ್ತಾನೆ ನೀನು ಹೋಗು, ಈ ಕಡೆ ಮಗು ಹೇಳ್ತಾನೆ ನೀನು ಹೋಗು. ಹೀಗೆ ಮಾಡುವಾಗ ಕೊನೆಗೆ ಬೇಡ, ಇಬ್ರು ಕೂಡ ಪ್ಯಾರಾಶೂಟ್ ಹಿಡ್ಕೊಂಡು ಕೆಳಗೆ ಇಳಿಯೋಣ ಅಂತ ಹೇಳ್ತಾರೆ. ಸರಿ ಅಂತ ಅದು ಒಂದು ಒಪ್ಪಿಗೆ ಬಂತು. ಇಬ್ಬರಿಗೆ ಕೂಡ ನಾವು ಫ್ಲೈಟ್ ಇಂದ ಇಳಿಯೋಣ ಅಂತ, ಪ್ಯಾರಾಶೂಟ್ ಹಿಡ್ಕೊಂಡು ಇಳಿಯೋಣ. ಆಮೇಲೆ ಮತ್ತೆ ವಾದ ವಿವಾದ ಮತ್ತೆ ನಿರ್ಮಾಣ ಆಯ್ತು. ಆಮೇಲೆ ತಾಯಿ ಹೇಳ್ತಾರೆ
ನಿನ್ನ ಹಿಡ್ಕೊಂಡು ನಾನು ಕೆಳಗಿಳಿದ್ದೇನೆ ಅಂತ. ನೀನ್ ಪ್ಯಾರಾಶೂಟ್ ಹಾಕು, ನಿನ್ನ ಹಿಡ್ಕೊಂಡು ನಾನು ಕೆಳಗಿಳಿದ್ದೇನೆ. ಮಗು ಹೇಳ್ತಾನೆ ಬೇಡ ಬೇಡ ಬೇಡ, ನೀನ್ ಪ್ಯಾರಾಶೂಟ್ ಹಾಕು, ನಿನ್ನ ಹಿಡ್ಕೊಂಡು ನಾನು ಕೆಳಗಿಳಿದ್ದೇನೆ ಅಂತ. ಹೀಗೆ ಮತ್ತೆ ಜಟಾಪಟಿ ಚಾಲು ಆಯ್ತದೆ. ಹೀಗೆ ಜಟಾಪಟಿ ಆಯ್ತು. ಕೊನೆಗೆ ಕ್ಷಣ ಇದೆ, ಇಳಿಬೇಕು, ಅಲ್ಲಿ ತಾಂತ್ರಿಕ ದೋಷ ಉದ್ವಿಗ್ನವಾಗ್ತಾ ಇದೆ. ಆಮೇಲೆ ಕೊನೆಗೆ ತಾಯಿನೇ ಪ್ಯಾರಾಶೂಟ್ ಹಾಕಿ ಮಗುವಿನ ಕೈ ಹಿಡಿದು ಆಮೇಲೆ ಕೆಳಗಿಳಿದು ಬಂದ ನಂತರ ತಾಯಿ ಮಗುವಿಗೆ ಪೆಟ್ಟು ಹೊಡಿತಾಳೆ. ಯಾಕಂದ್ರೆ ಅಲ್ಲಿ ನೀನು ವಾದ ಎಲ್ಲ ಮಾಡುದು ಸರಿ ಕಾಣಿಸ್ಲಿಲ್ಲ, ಅದಕ್ಕಾಗಿ ಆಮೇಲೆ ಪೆಟ್ಟು ಹಿಡ್ದ. ಆಮೇಲೆ ಕೇಳ್ತಾಳೆ ತಾಯಿ ಮಗುವಿಗೆ, ಯಾಕೆ ಹೀಗೆ ತುಂಬಾ ಹಠ ಇಟ್ಕೊಂಡಿದ್ಯಾ? ನೀನ್ ಪ್ಯಾರಾಶೂಟ್ ಹಾಕು, ನಾನು ಕೈ ಹಿಡಿದು ಬರ್ತಾ ಇದ್ದೆನಲ್ಲ, ಯಾಕೆ ಇಷ್ಟು ಇದು ಮಾಡಿದೆ? ನಾನೇ ಪ್ಯಾರಾಶೂಟ್ ಹಾಕ್ಬೇಕು, ನೀನೇ ನನ್ನ ಕೈ ಹಿಡ್ದ? ಇಲ್ಲ, ನಾನ್ ಪ್ಯಾರಾಶೂಟ್ ಹಾಕಿ ನೀನ್ ನನ್ನ ಕೈ ಹಿಡಿದ್ರೆ ಬಹುಶಃ ನಾನು ಕೆಳಗಿಳುವಾಗ ಬಹುಶಃ ಎಲ್ಲಾದ್ರೂ ಕೈ ಜಾರಿ ನೀನ್ ಬಿಡಬಹುದು, ಆದ್ರೆ ನೀನು ಪ್ಯಾರಾಶೂಟ್ ಹಾಕಿ ನೀನು ಕೈ ಹಿಡಿದ್ರೆ ನೀನು ಎಂದಿಗೂ ನಾನು ಬಿಡಲ್ಲ ಅಂತ ಎನ್ನುವ ವಿಶ್ವಾಸ ನನಗಿರೋದ್ರಿಂದ ನಾನು ಆ ರೀತಿಯಾಗಿ ಹಠ ಮಾಡಿದೆ ಅಂತ ಮಗು ಹೇಳ್ತಾನೆ. ಇದೆ ತಾಯಿ ಮೇಲೆ ವಿಶ್ವಾಸ ಇಟ್ಟರೆ ನಮ್ಗೆ ಯಾವ ರೀತಿಯಾಗಿ ತಾಯಿ ರಕ್ಷಣೆ ಮಾಡ್ತಾಳೆ ಅನ್ನೋದನ್ನ ಲೌಕಿಕ ಜೀವನದಲ್ಲಿಯೇ ನೀವು ನೋಡುವಾಗ ಇಲ್ಲಿ ಇರುವ ಜಗನ್ಮಾತೆ ಅವರು ಯಾವ ರೀತಿಯ ಪ್ಯಾರಾಶೂಟ್ ಇಲ್ಲದೆ ಕೂಡ ರಕ್ಷಣೆ ಮಾಡಬಹುದು. ಅವರು ನಮ್ಗೆ ಪ್ಯಾರಾಶೂಟ್ ಬೇಕು, ಪ್ಯಾರಾಶೂಟ್ ಇಲ್ಲದೆ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಈ ಜಗನ್ಮಾತೆ ಇದೆ. ಇಂತಹ ಜಗನ್ಮಾತೆಯ ದೇವಸ್ಥಾನದಲ್ಲಿ ಪೇಟೆಯ ಉತ್ಸವ ಸವಾರಿಯಲ್ಲಿ ಬಂದಾಗ ಗುರುಗಳ ಉಪಸ್ಥಿತಿಯಲ್ಲಿ, ಇಂದು ಗುರುವಾರ, ಗುರುಗಳ ಉಪಸ್ಥಿತಿ, ವೆಂಕಟರಮಣ ದೇವರು, ಮುಖ್ಯಪ್ರಾಣ ದೇವರು, ಅದೇ ರೀತಿಯಾಗಿ ಶಾಂತಿಕಾ ಪರಮೇಶ್ವರ, ಈಗ 5 ಸಂಬಂಧ, 5 ಸಂಗಮ ಇಂದಿನ ದಿನ ಈ ದೇವಾಲಯದಲ್ಲಿ ನಡೀತಾ ಇದೆ. ಆದ್ದರಿಂದ ಆ ತಾಯಿ ಜಗನ್ಮಾತೆ ಶಾಂತಿಕಾ ಪರಮೇಶ್ವರಿ ದೇವಿಯ ಅನುಗ್ರಹ, ವೆಂಕಟರಮಣ ದೇವರ ಅನುಗ್ರಹ, ಮುಖ್ಯಪ್ರಾಣ ದೇವರ ಅನುಗ್ರಹ ಹಾಗೂ ರಾಮದೇವ್ ವೀರವಿಠಲ ದೇವರ ಅನುಗ್ರಹ ನಿತ್ಯ ನಿರಂತರ ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತಾದಿಗಳಿಗೂ ಅವರವರ ಮಾಡುವ ಉದ್ಯೋಗ ವ್ಯವಸಾಯದಲ್ಲಿ ನಿತ್ಯ ನಿರಂತರ ಅಭಿವೃದ್ಧಿ ಹಾಗೂ ನೆರೆದಿರುವ ಎಲ್ಲಾ ಜನರಿಗೂ ಕೂಡ ಹಾಗೂ ಇಲ್ಲಿ ದೇವಸ್ಥಾನದಲ್ಲಿ ನಿತ್ಯ ನಿರಂತರ ಕ್ಷೇಮಾಭಿವೃದ್ಧಿ ನೆನೆಯಲಿಲ್ಲಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ 2 ಮಾತುಗಳಿಂದ ನಾವು ಮಂಗಳವನ್ನ ಹಾಡುತ್ತೇವೆ.